ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ಸದಾ ಇರಲಿ ಮತ್ತು ನಿಮ್ಮ ಹೆಸರಿನಲ್ಲಿ ಏರ್ಪಡಿಸುವ ಅಗ್ರ ಪೂಜೆಯ ಫಲ ನಿಮಗೆ ಸಿಗಲಿ ಅಂತ ಹಾರೈಸ್ತೀನಿ. ಅದೇ ರೀತಿ ನೀವು ನಮ್ಮ ನಂಬಿಕೆ ನೆಟ್ವರ್ಕ್ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಧ್ಯವಾದರೆ ನಿಮ್ಮ ಹತ್ತಿರದವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಮನುಷ್ಯ ತಾನು ಅಂದ್ಕೊಂಡಿರೋದು, ಸಾಧಿಸಿರೋದು, ನೋಡಿರೋದು ಎಲ್ಲ ಕೇವಲ ಒಂದು ತೃಣದಷ್ಟೇ. ಆದರೆ ಮನುಷ್ಯನ ಹಿಡಿತಕ್ಕೆ ಸಿಗದ, ತರ್ಕಕ್ಕೆ ಸಿಗದ, ಊಹಿಸಲು ಸಾಧ್ಯವಾಗದ ಹಲವಾರು ವಿಷಯಗಳು ಈ ಬ್ರಹ್ಮಾಂಡದಲ್ಲಿ ನಮ್ಮ ಸುತ್ತಮುತ್ತಾನೇ ಇದ್ರೂ ಅವುಗಳನ್ನು ಅರ್ಥೈಸಿಕೊಳ್ಳುವ ಶಕ್ತಿ ನಮಗೆ ಇನ್ನೂ ಬಂದಿಲ್ಲ. ಯಾಕಂದರೆ ಅದು ಸೃಷ್ಟಿಕರ್ತನ ಆಟ. ಹೇಗೆ ದೈವ ಶಕ್ತಿ ಇದೆಯೋ ಅದೇ ರೀತಿ ದುಷ್ಟಶಕ್ತಿ ಕೂಡ ಇದೆ. ಅದು ಕೂಡ ಜಗದ ನಿಯಮನೇ. ನಾವೆಲ್ಲ ಸಾತ್ವಿಕ ಶಕ್ತಿಯನ್ನು ದಿನಂಪ್ರತಿ ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಅದಕ್ಕೆ ಒಂದು ಮಟ್ಟಿಗೆ ಆದರೂ ಬದುಕು ಬಾಳೋದಕ್ಕೆ ಸಾಧ್ಯವಾಗುತ್ತೆ. ಅದೇ ಏನಾದರೂ ಜೀವನದಲ್ಲಿ ದುಷ್ಟಶಕ್ತಿಯ ಪ್ರಭಾವ ಆರಂಭವಾದರೆ ಎಲ್ಲ ಬುಡಮೇಲಾಗುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ, ಯಾವ ಕಾರ್ಯಸಿದ್ಧಿನೂ ಕೂಡ ಆಗೋದಿಲ್ಲ. ಯಾಕಂದರೆ ದುಷ್ಟಶಕ್ತಿಯ ಸ್ವಭಾವ ಪ್ರಭಾವ ಇರೋದೇ ಹಾಗೆ. ಈಗ ನಿಮಗೇನಾದರೂ ಯಾರೋ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದ್ದಾರೆ ಅನಿಸಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಅತ್ಯಂತ ಸುಲಭ ಪರಿಹಾರ ಹೇಳ್ಕೊಡ್ತೀನಿ. ಇದನ್ನು ಪಾಲಿಸಿ ದುಷ್ಟಶಕ್ತಿ ತನ್ನ ಪ್ರಭಾವವನ್ನು ಕಳೆದುಕೊಳ್ಳುತ್ತೆ. ಸ್ನೇಹಿತರೆ, ಈ ವಿಧಾನವನ್ನ 1 ವಾರ ಅಂದ್ರೆ ಕನಿಷ್ಠ 7 ದಿನಗಳವರೆಗೆ ಪಾಲಿಸಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವ ನೀರಿನಲ್ಲಿ 1 ಹಿಡಿ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡಿ. ನಂತರ ನಿಮ್ಮ ಮನೆ ದೇವರ ಆರಾಧನೆಯ ನಂತರ ಎಂದಿನಂತಿನ ದೇವರ ಪೂಜೆ ಮುಗಿಸಿ ನಂತರ ಸಂಜೆ 6 ಗಂಟೆಯ ನಂತರ ಅಥವಾ ಸೂರ್ಯಾಸ್ತದ ನಂತರ 1 ಕಪ್ಪು ಕಲ್ಲುಪ್ಪನ್ನ ನಿಮ್ಮ ಮನೆಯ ದೇವರ ಕೊಠಡಿಯಲ್ಲಿ ಇಟ್ಟು ದೇವರಲ್ಲಿ ದುಷ್ಟಶಕ್ತಿಯ ಶಕ್ತಿಯನ್ನು ನಿರ್ಮಾಣ ಮಾಡು ಭಗವಂತ ಅಂತ ಸಂಕಲ್ಪ ಮಾಡಿಕೊಂಡು ಮಾರನೆಯ ದಿನ ಆ ಉಪ್ಪನ್ನು ಸ್ನಾನ ಮಾಡುವಾಗ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿಕೊಂಡು ಬಿಡಿ. ಈ ವಿಧಾನ ಕೇವಲ 1 ವಾರ ಮಾಡಿ ನೋಡಿ. ದುಷ್ಟಶಕ್ತಿಯ ಪ್ರಭಾವ ಕಡಿಮೆಯಾಗಿಬಿಡುತ್ತೆ. ಈ ವಿಧಾನದಲ್ಲಿ ಮೊದಲ ದಿನದ ದಿನಚರಿ ಒಂದು ಅಡಿಪಾಯವಾಗಿ ಕೆಲಸ ಮಾಡಿದರೆ 2ನೇ ದಿನದಿಂದ ದೇವರ ಶಕ್ತಿ ಆವಾಹನೆಯಾಗಿರುವ ಉಪ್ಪು ನಿಮ್ಮ ಮೇಲೆ ಪ್ರಯೋಗವಾಗಿರುವ ದುಷ್ಟಶಕ್ತಿಯನ್ನು ದಮನ ಮಾಡಿಬಿಡುತ್ತೆ. ನಂಬಿಕೆಯಿಂದ ಈ ವಿಧಾನ ಪಾಲಿಸಿ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಹತ್ತಿರದವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ.